ಶಿವರಾತ್ರಿ ಶ್ರೀ ಮೈಲಾರಲಿಂಗೇಶ್ವರ ಭಕ್ತಾದಿಗಳಿಗೆ ಶುಭವಾಗಲಿ ಎಂದು ಆರೈಸುತ್ತೇವೆ. ಇವತ್ತು ಶಿವರಾತ್ರಿ ಮಹಾ ಜಾಗರಣೆ ಸರ್. ಇವತ್ತು ವಿಶೇಷ ಏನಂದರೆ ನಮ್ಮ ಮೈಲಾರಲಿಂಗೇಶ್ವರ 101 ಪೂಜೆ ಮಾಡ್ತಾರೆ ಸರ್. ಅಮಾವಾಸ್ಯೆ ನಾವೇ ನಮ್ಮ ಹೆಸರು ಈಶ್ವರ. ಕಲಬುರಗಿಯ ಶಹಾಬಜಾರ್ದಲ್ಲಿರುವ ನಮ್ಮ ಮನೆಯಿಂದ ಮೈಲಾಪುರವು ಸುಮಾರು 105 ಕಿಲೋಮೀಟರ್ ಆಗಿದ್ದು ಬೆಳಗ್ಗೆ ನಾವು ಶಹಾಬಜಾರ್ದಿಂದ ಪ್ರಯಾಣ ಬೆಳೆಸಿದೆವು. ನಾವು ಶಹಬಾದ್ ರಸ್ತೆಯಿಂದ ಹೋಗುವಾಗ ಬೆಳಂಬೆಳಗ್ಗೆ ಹುಟ್ಟುವ ಸೂರ್ಯನ ಕಿರಣಗಳು, ತಂಪಾದ ಗಾಳಿ ಹಾಗೂ ಮೈಲಾಪುರಕ್ಕೆ ಹೋಗುವ ಹಂಬಲ ಏನೋ ಒಂದು ಸಂತೋಷ, ಸ್ವರ್ಗಕ್ಕೆ ಹೋಗುವ ಖುಷಿ ಕೊಡ್ತಿತ್ತು. ತುಂಬಾ ದಿನದಿಂದ ನನ್ನದೊಂದು ಆಸೆ ಇತ್ತು. ಮೈಲಾಪುರದಲ್ಲಿರುವ ಶ್ರೀ ಮೈಲಾರಲಿಂಗೇಶ್ವರ ಚರಿತ್ರೆಯನ್ನು ನಮ್ಮ ಉತ್ತರ ಕರ್ನಾಟಕ ಜನಧ್ವನಿ ವೀಕ್ಷಕರಿಗೆಲ್ಲ ತಿಳಿಸಬೇಕೆಂದು. ಆ ಆಸೆ ಇಂದು ನೆರವೇರಲಿದೆ. ನಾವು ಹೋಗುತ್ತಿರುವ ರಸ್ತೆಯಲ್ಲಿ ರಾವೂರ್ ಕ್ರಾಸ್ನಲ್ಲಿರುವ ಭುವನ್ ಹೋಟೆಲ್ನಲ್ಲಿರುವ ಸಿಗುವಂತಹ ಬ್ರೇಕ್ಫಾಸ್ಟ್ ತುಂಬಾನೇ ಟೇಸ್ಟ್ ಇದೆ ಎಂದು ಕೇಳಪಟ್ಟಿದ್ದೆ. ನೀವು ಬಿ ಒಂದ್ಸರ್ತಿ ಬರ್ರಿ, ಚಂದ ಮಾಡ್ರಿ ಪುರಿ. ಇಲ್ಲಿ ರಾಹುಲ್ ಭುವನ್ ಹೋಟೆಲ್ ಅದ ರೀ, ನೀವು ಬಿ ಒಂದ್ಸರ್ತಿ ಬರ್ರಿ, ಚಂದ ಮಾಡ್ಯಾರ ಬಸ್ ರೀ ಪುರಿ. ರಾವೂರ್ ಕ್ಲಾಸ್ನಲ್ಲಿರುವ ಭುವನ್ ಹೋಟೆಲ್ನಲ್ಲಿ ಬಿಸಿ ಬಿಸಿ ಪೂರಿ ತಿಂದು ಮತ್ತೆ ಮುಂದೆ ಪ್ರಯಾಣ ಬೆಳೆಸಿದೆವು. ಕಲಬುರಗಿಯಿಂದ ಶಹಬಾದ್, ರಾವೂರ್ ಹಾಗೂ ಯಾದಗಿರಿ ರಸ್ತೆಯಿಂದ ಮೈಲಾಪುರಕ್ಕೆ ಪ್ರಯಾಣ ಬೆಳೆಸಿದೆವು. ಶ್ರೀ ಮೈಲಾರಲಿಂಗೇಶ್ವರ ಬಗ್ಗೆ ನಾನು ತುಂಬಾ ಕೇಳಪಟ್ಟಿದ್ದೆ. ಶ್ರೀ ಮೈಲಾರಲಿಂಗೇಶ್ವರರ ಮೇಲೆ ಭಕ್ತಿ ಇಟ್ಟು ಮೈಲಾಪುರಕ್ಕೆ ಹೋದ ಎಲ್ಲ ಭಕ್ತರಿಗೆ ಆ ಶಿವ ಖಾಲಿ ಕೈಯಿಂದ ಎಂದಿಗೂ ಕಳಿಸಿಲ್ಲ ಎಂದು ತಮಗೆ ತಿಳಿಸುತ್ತಾ, ಉತ್ತರ ಕರ್ನಾಟಕ ಜನಧ್ವನಿ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೆ ಆ ಶಿವ ಆರೋಗ್ಯ, ಆಯುಷು, ಸಂಪತ್ತು ಕೊಟ್ಟು ಕಾಪಾಡಲಿ ಎಂದು ಶ್ರೀ ಮೈಲಾರಲಿಂಗೇಶ್ವರರನ್ನು ನಾನು ಭಕ್ತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರಿಯ ವೀಕ್ಷಕರೇ, ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನು ಬಿಡುವು ಮಾಡಿಕೊಂಡು ಒಮ್ಮೆಯಾದರೂ ಸುಕ್ಷೇತ್ರ ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನಕ್ಕೆ ತೆರಳಿ ದೇವರ ಆಶೀರ್ವಾದ ಪಡೆಯಬೇಕೆನ್ನುವುದೇ ನನ್ನ ಆಸೆ. ಭಂಡಾರ ಚೆಲ್ಲುತ್ತಾ ಬಾತಮ್ಮ ಶಿವ ಮೈಲಾರಲಿಂಗನ ನೋಡಮ್ಮ. ಭಂಡಾರ ಚೆಲ್ಲುತ್ತಾ ಬಾತಮ್ಮ ಶಿವ ಮೈಲಾರಲಿಂಗನ ನೋಡಮ್ಮ. ತಪ್ಪು ಅಪ್ಪುಗಳ ಪಾದಕ ಹಾಕುತ್ತ ದುಃಖ ದಾರಿದ್ರ್ಯವ ದೂರ ಮಾಡ್ಯನುತ ಮೈಲಾರಲಿಂಗನ ನೆನೆಯೊಮ್ಮ. ಭಂಡಾರ ಚೆಲ್ಲುತ್ತ ಬಾತಮ್ಮ ಶಿವ ಮೈಲಾರಲಿಂಗನ ನೋಡಮ್ಮ.
ಮೈಲಾಪುರಕ್ಕೆ ತೆರಳುತ್ತಿದ್ದಂತೆ ದೂರದಲ್ಲಿ ಕಾಣಿಸುತ್ತಿರುವ ಒಂದು ದೊಡ್ಡ ಬೆಟ್ಟದ ಮೇಲೆ ಪ್ರಜ್ವಲಿಸುತ್ತಿರುವ ದೀಪ ಕಂಡು ಬಂತು. ಅದನ್ನು ನೋಡುತ್ತಾ ನಾವು ಮುಂದೆ ಹೋಗ್ತಾ ಇದ್ದೇವೆ. ಲಿಂಗದೊಳಗ ಮಹಾಲಿಂಗವನಾಗಿ ನೆಲೆಸಿದನು ಮಲ್ಲೋ ಮೈಲಾರಲಿಂಗ. ಕಲಬುರಗಿ ಜಿಲ್ಲೆ ಯಾದಗಿರಿ ತಾಲೂಕು ಮೈಲಾಪುರ ಗುಡ್ಡೋ ಮೈಲಾರಲಿಂಗ. ಕಲಬುರಗಿ ಜಿಲ್ಲೆ ಯಾದಗಿರಿ ತಾಲೂಕು ಮೈಲಾಪುರ ಗುಡ್ಡೋ ಮೈಲಾರಲಿಂಗ. ದೇಶದೊಳಗ ಮಲ್ಲಹರಿಯ ಮಹಿಮೆ ಇಬ್ಬರಿಗೆ ಊರಲ್ಲೋ ಮೈಲಾರಲಿಂಗ. ದೇಶದೊಳಗ ಮಲ್ಲಾರಿಯ ಮಹಿಮೆ ಇಬ್ಬರಿಗೆ ಊರಲ್ಲೋ ಮೈಲಾರಲಿಂಗ. ಕೈತಾಲಿ ಜಂಟಿ ನಗಾರಿ ಬರಿಸುತ್ತಾಡೋಣ ನಾವೆಲ್ಲೋ ಮೈಲಾರಲಿಂಗ. ಕೈತಾಲಿ ಜಂಟಿ ನಗಾರಿ ಬರಿಸುತ್ತಾಡೋಣ ನಾವೆಲ್ಲೋ ಮೈಲಾರಲಿಂಗ. ಧಾರವಾಡ ಜಿಲ್ಲೆಯ ಪುಣ್ಯ ಭೂಮಿಯಲ್ಲಿ ಮೈಲಾರವೆಂಬಲ್ಲೋ ಮೈಲಾರಲಿಂಗ. ಧಾರವಾಡ ಜಿಲ್ಲೆಯ ಪುಣ್ಯ ಭೂಮಿಯಲ್ಲಿ ಮೈಲಾರವೆಂಬಲ್ಲೋ ಮೈಲಾರಲಿಂಗ. ಗೌರವ ನಾಮದಿಂದ ಮೆರೆವ ಮಲ್ಲರಿ ಮಹಿಮೆ ಹಾಡುವೆನೋ ಮೈಲಾರಲಿಂಗ. ಗೌರವ ನಾಮದಿಂದ ಮೆರೆವ ಮಲ್ಲರಿ ಮಹಿಮೆ ಹಾಡುವೆನೋ ಮೈಲಾರಲಿಂಗ. ಬೀದರ ಕೋಟೆಯ ಒಡೆಯನಾಗಿ ಭಂಡಾರ ಭೂಷಿತನೋ ಮೈಲಾರಲಿಂಗ. ಬೀದರ ಕೋಟೆಯ ಒಡೆಯನಾಗಿ ಭಂಡಾರ ಭೂಷಿತನೋ ಮೈಲಾರಲಿಂಗ. ಬಂದ ಭಕ್ತರಿಗೆ ಬೇಡಿದವರ ಮುನು ನೀಡ್ತನು ಮಹಮಲ್ಲೋ ಮೈಲಾರಲಿಂಗೇಶ್ವರ ದರ್ಶನಕ್ಕಿಂತ ಮುಂಚೆ ನಾವು ಸ್ನಾನ ಮಾಡಿಕೊಂಡು ಗಂಗೆಯಲ್ಲಿ ಮುಳುಗಿ ಪುನೀತರಾಗಿ ಶ್ರೀ ಮೈಲಾರಲಿಂಗೇಶ್ವರ ದರ್ಶನಗೋಸ್ಕರ ತೆರಳಿದೆವು. ಮೈಲಾರಲಿಂಗ ಮಹಾರಾಷ್ಟ್ರದ ಜೇಜುರಿಯಲ್ಲಿ ಕಂಡೊಬ್ಬನಾಗಿಹನೋ ಮೈಲಾರಲಿಂಗ. ಏಳೇಳ ಖಂಡ ಏಳ್ಕೊಟ್ಟು ಲಿಂಗ ಸ್ಥಾಪನೆ ಮಾಡಿದನು ಮೈಲಾರಲಿಂಗ. ಉತ್ತರ ಕರ್ನಾಟಕ ಜನಧ್ವನಿ ನೋಡುತ್ತಿರುವಂತಹ ಎಲ್ಲ ಸದ್ಭಕ್ತರಲ್ಲಿ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ನಾವು ಮೈಲಾರಲಿಂಗೇಶ್ವರ ಟೆಂಪಲ್ಗೆ ಬಂದಿದ್ದೇವೆ. ಬನ್ನಿ ಮೈಲಾರಲಿಂಗೇಶ್ವರ ಟೆಂಪಲ್ ಅನ್ನು ವೀಕ್ಷಿಸೋಣ. ಸಾಧು ಶರಣರು ಸತ್ಸಂಗದಲ್ಲಿ ಏನಂತ ಹಾಡ್ತಾರೋ ಮೈಲಾರಲಿಂಗ. ಸಾಧು ಶರಣರು ಸತ್ಸಂಗದಲ್ಲಿ ಏನಂತ ಹಾಡ್ತಾರೋ ಮೈಲಾರ. ಶ್ರೀ ಮೈಲಾರಲಿಂಗೇಶ್ವರ ದರ್ಶನ ಪಡೆಯಬೇಕಾದ್ರೆ 251 ಮೆಟ್ಟಲುಗಳನ್ನು ಹತ್ತಿ ಹೋಗಬೇಕು. ಈ ಎಲ್ಲ ಮೆಟ್ಟಿಲನ್ನು ಏರುತ್ತಾ ನಾವು ಮುಂದೆ ಸಾಗಿದೆವು. ಮೈಲಾರಲಿಂಗ ನಿತ್ಯ ಬುದ್ಧಿ ಬಲ ಕೊಡುವ ಗಣೇಶಗ ನೆನಸಿ ಕೇಳ್ತಾರೋ ಮೈಲಾರಲಿಂಗ. ನಿತ್ಯ ಬುದ್ಧಿ ಬಲ ಕೊಡುವ ಗಣೇಶಗ ನೆನಸಿ ಕೇಳ್ತಾರೋ ಮೈಲಾರಲಿಂಗ. ಸತ್ಸಂಗದಲ್ಲಿ ಸತ್ಪುರುಷರು ಹಾಗೂ ಏನಂತ ಹೇಳ್ತಾರೋ ಮೈಲಾರಲಿಂಗ. ಸಂಘದಲ್ಲಿ ಸತ್ಪುರುಷರು ಹಾಗೂ ಏನಂತ ಹೇಳ್ತಾರೋ ಮೈಲಾರಲಿಂಗ. ಮಲ್ಲಯ್ಯ ಅವತಾರ ತಾಲಿದ ಮಹಿಮೆ ವರನನು ಮಾಡ್ತಾರೋ ಮೈಲಾರಲಿಂಗ. ಮಲ್ಲಯ್ಯ ಅವತಾರ ತಾಲಿದ ಮಹಿಮೆ ವರನನು ಮಾಡ್ತಾರೋ ಮೈಲಾರಲಿಂಗ. ಶ್ರೀಮನ್ ಮಾರ್ತಾಂಡ ಭೈರವ ಚರಿತ್ರ ಶೋಧನ ಮಾಡ್ತಾರೋ ಮೈಲಾರಲಿಂಗ. 251 ಚಿಡಿ ಏರುತ್ತಾ ನಾವೀಗ ಮೈಲಾಪುರ ಗುಡ್ಡಕ್ಕೆ ತಲುಪಿದ್ದೇವೆ. ಬನ್ನಿ ಮೇಲೆ ಹೋಗಿ ನಾವು ಮೈಲಾಪುರ ದೇವರ ದರ್ಶನ ಮಾಡಿಕೊಂಡು ಮಹನ್ ಮಲ್ಲಾರಿಯ ಮಹಿಮೆ ಶೋಧಿಸಿ ಏನಂತ ಹೇಳ್ತಾರೋ ಮೈಲಾರಲಿಂಗ. ಮಹನ್ ಮಲ್ಲಾರಿಯ ಮಹಿಮೆ ಶೋಧಿಸಿ ಏನಂತ ಹೇಳ್ತಾರೋ ಮೈಲಾರಲಿಂಗ. ಮಣಿಕಾಸುರ ಮಲ್ಲಾಸುರ ಇಬ್ಬರು ದೈತ್ಯರು ಇದ್ದಿದರು ಮೈಲಾರಲಿಂಗ. ಮಣಿಕಾಸುರ ಮಲ್ಲಾಸುರ ಇಬ್ಬರು ದೈತ್ಯರು ಇದ್ದಿದರು ಮೈಲಾರಲಿಂಗ. ಅಕರಾಲ ವಿಕರಾಲ ರೂಪಿಣಿ ದೈತ್ಯರು ಹುಟ್ಟಿ ಬಂದಾರೋ ಮೈಲಾರಲಿಂಗ. ವಿಕರಾಲ ರೂಪಿನ ದೈತ್ಯರು ಹುಟ್ಟಿ ಬಂದಾರೋ ಮೈಲಾರಲಿಂಗ. ಅಕರಾಲ ವಿಕರಾಲ ರೂಪಿಣಿ ದೈತ್ಯರು ಹುಟ್ಟಿ ಬಂದಾರೋ ಮೈಲಾರಲಿಂಗ. ವಿಕರಾಲ ರೂಪಿನ ದೈತ್ಯರು ಹುಟ್ಟಿ ಬಂದಾರೋ ಮೈಲಾರಲಿಂಗ. ವಿಚಾರ ಮಾಡಿ ದೇವ ಮುನಿಗಳೆಲ್ಲ ವೈಕುಂಠ ನಡೆದಾರೋ ಮೈಲಾರಲಿಂಗ. ವಿಚಾರ ಮಾಡಿ ದೇವ ಮುನಿಗಳೆಲ್ಲ ವೈಕುಂಠ ನಡೆದಾರೋ ಮೈಲಾರಲಿಂಗ. ಆ
ಆದಿಶೇಷ ಮ್ಯಾಲ ಕುಂತ ವಿಷ್ಣುವಿನ ದರ್ಶನ ಮಾಡೇರೋ ಮೈಲಾರಲಿಂಗ. ಆದಿಶೇಷ ಮ್ಯಾಲ ಕುಂತ ವಿಷ್ಣುವಿನ ದರ್ಶನ ಮಾಡ್ಯಾರೋ ಮೈಲಾರಲಿಂಗ. ದೇವ ಮುನಿಗಳು ಬಂದದು ನೋಡಿ ದರ್ಶನ ಕೊಟ್ಟಾನೋ ಮೈಲಾರಲಿಂಗ. ದೇವ ಮುನಿಗಳು ಬಂದದು ನೋಡಿ ದರ್ಶನ ಕೊಟ್ಟಾನೋ ಮೈಲಾರಲಿಂಗ. ಬ್ರಹ್ಮ ಇಂದ್ರ ದೇವ ಋಷಿ ಮುನಿಗಳು ಪ್ರಿಯ ವೀಕ್ಷಕರೇ, ಇಲ್ಲಿ ಸದಾ ಶ್ರೀ ಮೈಲಾರಲಿಂಗೇಶ್ವರ ದರ್ಶನಕ್ಕೆಂದು ದಿನಂಪ್ರತಿ ಇಲ್ಲಿ ಜನಜಂಗುಳಿ ಕೂಡಿರುತ್ತೆ. ದೇವ ಋಷಿ ಮುನಿಗಳು ನಾವೀಗ ಸುಕ್ಷೇತ್ರ ಮೈಲಾಪುರದ ಮಲ್ಲಯ್ಯನ ಈ ಗುಡಿಯ ಅರ್ಚಕರಾದ ಬನ್ನಣ್ಣ ಪೂಜಾರಿ ಅವರಿಗೆ ಒಂದು ಈ ಗುಡಿಯ ಬಗ್ಗೆ ಕೇಳೋಣ, ವಿಶೇಷತೆ ಏನಂತ ಕೇಳೋಣ. ಲಿಂಗು ಇದೆ, ನಮ್ಮ ಗ್ರಾಮದಲ್ಲಿ ಬಿಲ್ವಾರ ನೆರವೇರಿಸ್ತಾರೆ. ಸಾಕ್ಷಾತ್ ಶ್ರೀ ತಿರುಮಲಯ ನಮ್ಮ ಮೈಲಾರಲಿಂಗೇಶ್ವರನ ಪೂಜಿಸುತ್ತಾರೆ. ಸಾಕ್ಷಾತ್ ಶಿವನ ಸಾಕ್ಷಾತ್ ಶಿವನೇ ಕೈಲಾಸದಿಂದ ಲೋಕಕ್ಕೆ ರಾಕ್ಷಸರ ಸಂಹಾರಕ್ಕೆ ಬಂದಂಥ ಒಂದು ಪ್ರತೀತಿ ಇದೆ. ಈ ಒಂದು ದೇವಸ್ಥಾನ ಭಾಳ ವೈಭವದಿಂದ ಬಂದಂಥ ದೇವಸ್ಥಾನ. ಒಂದು ದಿನನಿತ್ಯ ದರ್ಶನ ತೆಗೆದುಕೊಳ್ಳುತ್ತಾರೆ. ರಾತ್ರಿ ದೀಪಾವಳಿಯನ್ನು ಹೆಚ್ಚಿನ ಜನಸಂಖ್ಯೆ ಭಕ್ತಾದಿಗಳು ಆಗಮಿಸಿ ಶ್ರೀ ಮೈಲಾರಲಿಂಗೇಶ್ವರ ದರ್ಶನಾರ್ಥವಾದ ಮೈಲಾರಲಿಂಗರಿಗೆ ಮಾತ್ರ ಕಲ್ಯಾಣ ಪೂಜಾ ಮೈಲಾರ ಮಧ್ಯ ಕರ್ನಾಟಕ ಎಲ್ಲ ಭಕ್ತಾದಿಗಳಿಗೆ ಶ್ರೀ ಮೈಲಾರಲಿಂಗೇಶ್ವರನ ಕೃಪಾಶೀರ್ವಾದದಲ್ಲಿ ಜನಧನಿಯ ಚಾನಲ್ ಮುಖಾಂತರ ಉತ್ತರ ಕರ್ನಾಟಕದ ಶ್ರೀ ಮೈಲಾರಲಿಂಗೇಶ್ವರನ ಪರಮ ಭಕ್ತರಿಗೆ ಶ್ರೀ ಮೈಲಾರಲಿಂಗೇಶ್ವರನ ಕೃಪಾಶೀರ್ವಾದಗಳೆಂದು ಆಸ್ತಿ ಶಿವನ ಮೈಲಾರಲಿಂಗನೆಷ್ಟು ಎಲ್ಲರಿಗೂ ಶುಭವಾಗಲಿ ಎಂದು ಈ ಮಹಾ ಶಿವರಾತ್ರಿ ಶ್ರೀ ಮೈಲಾರಲಿಂಗೇಶ್ವರ ಭಕ್ತಾದಿಗಳಿಗೆ ಶುಭವಾಗಲಿ ಎಂದು ಆರೈಸುತ್ತೇವೆ. 7 ಕೋಟಿಗೆ 7 ಕೋಟ್ಗೆ, ಮಲ್ಲಯ್ಯಗೊಂದೇಳು ಕೋಟ್ಗೆ, ರಾಹುಕಾಯನಿಗೊಂದೇಳು ಕೋಟ್ಗೆ, ಯಜ್ಞ ಪ್ರಧಾನಿಗೊಂದೇಳು ಕೋಟ್ಗೆ, ಯಜ್ಞ ಪ್ರಧಾನಿಗೊಂದೇಳು ಕೋಟ್ಗೆ, ತುರಂಗಬಾಲೆಗೊಂದೇಳು ಕೋಟ್ಗೆ, ಗಂಗೆ ಮಾಳಮ್ಮಗೊಂದೇಳು ಕೋಟ್ಗೆ, 7 ಕೋಟಿಗೆ 7 ಕೋಟ್ಗೆ. ದೇವರ ದೇವ ಮಹಾಮಲ್ಲಾರಿ ಮುಲ್ಲೋಕದ ಒಡೆಯೋ ಮೈಲಾರಲಿಂಗ. ದೇವರ ದೇವ ಮಹಾಮಲ್ಲಾರಿ ಮುಲ್ಲೋಕದ ಒಡೆಯೋ ಮೈಲಾರಲಿಂಗ. ಜಗತ್ತ ಗುರುವೇ ಜಂಗಮ ದೇವ ಜಗಕ್ಕ ಒಡೆಯನೋ ಮೈಲಾರಲಿಂಗ. ಜಗತ್ತ ಗುರುವೇ ಜಂಗಮ ದೇವ ಜಗತ್ತ ಒಡೆಯನೋ ಮೈಲಾರಲಿಂಗ. ಭಕ್ತರಿಗಾಗಿ ಭೂಲೋಕದಲ್ಲಿ ಅವತಾರು ತಾಲಿದನೋ ಮೈಲಾರಲಿಂಗ. ಭಕ್ತರಿಗಾಗಿ ಭೂಲೋಕದಲ್ಲಿ ಅವತಾರ ತಾಳಿದನೋ ಮೈಲಾರಲಿಂಗ. ಎಲೆಲ ಕಂಡ ಎಲಕೊಡಿ ಲಿಂಗ ಸ್ಥಾಪನೆ ಮಾಡಿದನೋ ಮೈಲಾರಲಿಂಗ. ಕಂಡ ಎಲಕೊಡಿ ಲಿಂಗ ಸ್ಥಾಪನೆ ಮಾಡಿದನೋ ಮೈಲಾರಲಿಂಗ. ಲಿಂಗದೊಳಗ ಮಹಾಲಿಂಗವನಾಗಿ ನೆಲೆಸಿದನು ಎಲ್ಲೋ ಮೈಲಾರಲಿಂಗ. ಲಿಂಗದೊಳಗ ಮಹಾಲಿಂಗವನಾಗಿ ನೆಲೆಸಿದನು ಮಲ್ಲೋ ಮೈಲಾರಲಿಂಗ. ಕಲಬುರಗಿ ಜಿಲ್ಲೆ ಯಾದಗಿರಿ ತಾಲೂಕು ಮೈಲಾಪುರ ಗುಡ್ಡೋ ಮೈಲಾರಲಿಂಗ. ಕಲಬುರಗಿ ಜಿಲ್ಲೆ ಯಾದಗಿರಿ ತಾಲೂಕು ಮೈಲಾಪುರ ಗುಡ್ಡೋ ಮೈಲಾರಲಿಂಗ.
ದೇಶದೊಳಗ ಮಲ್ಲಾರಿಯ ಮಹಿಮೆ ಇಬ್ಬರಿಗೆ ಊರಲ್ಲೋ ಮೈಲಾರಿ ಲಿಂಗ. ದೇಶದೊಳಗ ಮಲ್ಲಾರಿಯ ಮಹಿಮೆ ಇಬ್ಬರಿಗೆ ಊರಲ್ಲೋ ಮೈಲಾರ ಲಿಂಗ. ಕೈತಾಲಿ ಜಂಟಿ ನಗಾರಿ ಬರಿಸು ಶ್ರೀ ಮೈಲಾರ ಲಿಂಗೇಶ್ವರ ದರ್ಶನವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ವೀಕ್ಷಕರೇ, ಅದ್ಭುತವಾದ ಕ್ಷೇತ್ರವಿದು. ನಾವು ಒಂದು ದಿವಸ ಬಂದು ದರ್ಶನ ಮಾಡಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಪ್ರಿಯ ವೀಕ್ಷಕರೇ, ಇಲ್ಲಿ ಸದಾ ದೇವರ ದರ್ಶನಕ್ಕೆಂದು ಬರುವ ಭಕ್ತರಿಗೋಸ್ಕರ ಅನ್ನದಾಸೋಹ ನಿರಂತರವಾಗಿ ಬೆಟ್ಟದ ಮೇಲೆ ಇರುತ್ತೆ. ಮೈಲಾರಲಿಂಗೇಶ್ವರ ಎರಡನೇ ಪತ್ನಿ ರೀ, ತುರಂಗ ಬಾಲಮ್ಮ ಅಂತ ರೀ. ಮಲ್ಲಯ್ಯ ಇಬ್ರೇನ್ರಿ ರೀ, ಪರಮಾತ್ಮ ಅವತಾರ ರೀ. ಗಂಗಾ ಪಾರ್ವತಿ ರೀ, ಉತ್ಸವ ಮೂರ್ತಿ ಅಂದ್ರೆ ಮಲ್ಲಯ್ಯ ಏನು ಉತ್ಸವ ಇವ್ರ ಹೊತ್ತಿಂದನೇ ಹೋಗೋದ್ರಿ. ಸಂಕ್ರಮಣ, ದೀಪಾವಳಿ, ಯುಗಾದಿ, ಸೋಮವಾರ ಏನು ಕಾರ್ಯಕ್ರಮ ಇವ್ರ ಹೊತ್ತಿಂದ ಆಗುತ್ತೆ. ಆಮೇಲೆ ಮಂಚ ರೀ, ಮಂಚ ಇದ್ದ ಕಾರಣ ನಮ್ಮೂರಲ್ಲಿ ಮಂಚ, ವರ್ಷ, ಗಾದಿ ಯಾವುದು ಉಪಯೋಗ ಮಾಡಲ್ರಿ. ಆಮೇಲೆ ಮದುವೆ ಆದ್ರೂ ಕೂಡ ಕೊಡೋದಿಲ್ಲ ರೀ. ಪರಮಾತ್ಮ ಅಂತಾರೆ ಗಂಗಾಗಿ ಪಾರ್ವತಿ ರೀ, ಮಲ್ಲಯ್ಯ ಇಬ್ರೇನ್ ರೀ. ಆಮೇಲೆ ಇದು ಒಂದೇ ಕಲ್ ಸರ್. ವಿಶೇಷ 2 ಸಲ ಜಾತ್ರೆ ಆಗುತ್ತೆ ಸರ್ ಈ ದೇವಸ್ಥಾನದಲ್ಲಿ. ಸಂಕ್ರಮಣಕ್ಕೊಮ್ಮೆ, ದೀಪಾವಳಿ ಒಮ್ಮೆ ರೀ. ಸಂಕ್ರಮಣ ದೊಡ್ಡ ಪ್ರಮಾಣ ಆಗುತ್ತೆ. ಸಂಕ್ರಮಣ ಮೆರವಣಿಗೆ ಹೋಗ್ಬೇಕಾದ್ರೆ ಇವು ಕುದುರೆ, ಮೂರ್ತಿ, ಇವು ಪಾಲ್ಕಿ ಇವತ್ತಿಂದನೇ ಮೆರವಣಿಗೆ, ಸರಪಳಿ ಏನಾಗ್ಬೇಕಾದ್ರೆ ಇವತ್ತಿಂದ ಆಗುತ್ತೆ. ಆಮೇಲೆ ಇದು ಒಂದೇ ಕಲ್ ರೀ ಪರಮಾತ್ಮ. ಇನ್ಸೈಡ್ ಮಲ ಎಲ್ಲ ಗಂಗಮಾಳವ ಇರ್ತಾರೆ. ಇವತ್ತು ಶಿವರಾತ್ರಿ ಮಹಾ ಜಾಗರಣೆ ಸರ್. ಇವತ್ತು ವಿಶೇಷ ಏನಂದರೆ ನಮ್ಮ ಮೈಲಾರಲಿಂಗೇಶ್ವರ 101 ಪೂಜೆ ಮಾಡ್ತಾರೆ ಸರ್. ಬೆಳಗ್ಗೆ 1 ಅಮಾವಾಸ್ಯೆ ಇರ್ತದೆ. ಆ ಕಾರಣಕ್ಕಾಗಿ ಎಲ್ಲ ಕಡೆ ಜಾಗರಣೆ, ಇಂದು ಜಾಗರಣೆ, ನಾಳೆ ಅಮಾವಾಸ್ಯೆ ಮಾಡ್ತೀವಿ ನಾವು. ಇದ್ದ ಕಾರಣಕ್ಕೆ 101 ಪೂಜೆ, ಪಾಠ, ಬೆಳಗ್ಗೆ ನೈವೇದ್ಯ, ರುದ್ರಾಭಿಷೇಕ, ಮಹಾಪೂಜೆ. ನಾಳೆ ಅಮಾವಾಸ್ಯೆ ಇರ್ತೈತೆ ರೀ. ವಿಶೇಷ ನಾಳೆ ಪೂಜಾ ಅಲಂಕಾರ ಇರ್ತೈತೆ ರೀ. ನಾಳೆ ಮಹಾಪ್ರಸಾದ ವ್ಯವಸ್ಥೆ ಇರ್ತೈತೆ ರೀ. ಇಷ್ಟು ಇರ್ತದೆ ಸರ್ ನಾಳೆ ಅಮಾವಾಸ್ಯೆ. ನಮ್ಮ ಹೆಸರು ಬಸಲಿಂಗಪ್ಪ ಅಡಿಗೆ ಮನೆ ಅಂತ ರೀ. ಈ ತುರಂಗ ಬಾಲಮ್ಮ ದೇವಸ್ಥಾನ ಹಚ್ಚಕತ್ರಿ ರೀ. ಮೈಲಾಪುರ ರೀ, ಯಾದಗಿರಿ ತಾಲೂಕು, ಯಾದಗಿರಿ ಜಿಲ್ಲೆ ರೀ. ಕರ್ನಾಟಕ ಜನಧ್ವನಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕೂಡ ಈ ಗುಡಿ ಅರ್ಚಕರು ತಮ್ಮ ಹೆಸರು? ಪವನ್ ಅಡಿಗೆ ಮನೆ ಅಂತ. ಪವನ್ ಅಡಿಗೆ ಮನೆ ಅಂತ ನಮ್ಮ ದೇವಸ್ಥಾನ ಅರ್ಚಕರು. ಹೌದ್ರಿ. ಭಂಡಾರ ಚೆಲ್ಲುತ್ತಾ ಬಾತಮ್ಮ ಶಿವ. ದೇವಸ್ಥಾನ ಪಾಲ್ಕಿ ಸಂಕ್ರಮಣ, ಉತ್ಸವ ಏನು ಹೋಗ್ತಾರೆ ಇವತ್ತಿಂದನೇ ಹೋಗ್ತದೆ. ಏನು ಕಾರ್ಯಕ್ರಮ ಹೋಗ್ತಾರೆ ಪಾಲ್ಕಿ, ಸಂಕ್ರಮಣ, ದೀಪಾವಳಿ, ಸೋಮವಾರ ಏನು ಕಾರ್ಯಕ್ರಮ ಇವತ್ತಿಂದನೇ ಆಗುತ್ತೆ ಪಾಲ್ಕಿ. ಭಂಡಾರ ಚೆಲ್ಲುತ್ತಾ ಬಾತಮ್ಮ ಶಿವ, ಮೈಲಾರ ಲಿಂಗನ ನೋಡಮ್ಮ. ಭಂಡಾರ ಚೆಲ್ಲುತ್ತಾ ಬಾತಮ್ಮ ಶಿವ, ಮೈಲಾರ ಲಿಂಗನ ನೋಡಮ್ಮ. ತಪ್ಪು ಅಪ್ಪುಗಳ ಪಾದಕ ಹಾಕು. ನಾವೀಗ ಮೈಲಾರ ಲಿಂಗೇಶ್ವರರ ಧರ್ಮಪತ್ನಿಯಾದ ಗಂಗೆ ಮಾರಮ್ಮನ ಬಂದಿದ್ದೇವೆ ಹಾಗೂ ದರ್ಶನ ಮಾಡಿ ಮೈಲಾರ ಲಿಂಗನ ನೆನೆಯೊಮ್ಮ. ಭಂಡಾರ ಚೆಲ್ಲುತ್ತಾ ಬಾತಮ್ಮ ಶಿವ. ವೀಕ್ಷಕರೇ, ಮೈಲಾರ ಲಿಂಗೇಶ್ವರರ ಧರ್ಮಪತ್ನಿಯಾದ ಗಂಗೆ ಮಾರಮ್ಮನನ್ನು ನಾವು ವೀಕ್ಷಿಸುತ್ತಿದ್ದೇವೆ. ಗಂಗೆ ಮಾರಮ್ಮ ಅರ್ಚಕರಾದ ಮಾರುತಿಯವರನ್ನು ನಾವು ಮಾತಾಡಿಸೋಣ. ಲಿಂಗೇಶ್ವರ ಧರ್ಮಪತ್ನಿಯಾದ ಗಂಗೆ ಮಾರಮ್ಮ ವಿಶೇಷ ದರ್ಶನ ಪಡಿತಾ ಇದ್ದಾರೆ ನಾವೆಲ್ಲರೂ. ಸರ್ ಮಾಂತೇಶ್ ಪಂಚಾಯತ್ ರೀ, ಬಂದಿರ್ತಾವು ಸಾಂದೇಬೀರ್ನಾಳಿ ತಾಲೂಕು ಚಿಂಚೋಳಿ ಡಿಸ್ಟಿಕ್ ಗುಲ್ಬರ್ಗ. ಏನ್ ವಿಶೇಷತೆ ಅಂತ ಬಂದಿರಿ? ನಾವಿಲ್ರಿ ಒಂದು ಯಾವತ್ತೂ ಒಂದು ಭಕ್ತಿ ಇಟ್ಟು ಬೇಡ್ಕೊಂಡ್ರೆ ಇಲ್ಲಿ ಎಲ್ಲ ಒಳ್ಳೆ ರೀತಿಯಾಗಿ ಕೆಲಸ ಆಗ್ತಾವ ಅಂತೇಳಿ ಬಂದಿವಿ ಸರ್. ದೇವರ ಬಗ್ಗೆ ಏನಾದ್ರು ಪರಿಚಯ? ದೇವರ ಬಗ್ಗೆ ಏನಾದ್ರು ಸರ್ ಯಾವ್ದು ಭೀ ನಾವು ಸರ್ ನಾವು ಎಲ್ಲರೂ ಕೇಳಿದವ್ರು ಎಲ್ಲರೂ ಬಾರಿದಾಗ್ರಿ. ಇಲ್ಲೆಲ್ಲ ಉತ್ತಮ ರೀತಿಯ ಯಾವ್ದು ಭೀ ಒಂದು ಕೆಲಸ ಒಂದು ಫೇಲ್ ಆಗತ್ತೇ ಇಲ್ಲ. ನೀವು ಭಕ್ತಿಲಿಂದ ಬೇಡ್ಕೊಂಡ್ರೆ ನಾವು ಎಲ್ಲ ಸಕ್ಸಸ್ ಆಯ್ತದ ಅಂತ ಹೇಳಿ. ಅದ್ರ ಸಲಕ್ಕೆ ನಾವು ಇಲ್ಲಿ ಮಂತ್ರಾಲಯ ಮಾಡಿದೇವ್ರಿ.
ಹಂಗ ನೋಡ್ಕೊಂಡು ಹಂಗೆ ದೇವ್ರ ದರ್ಶನ ಮಾಡ್ಕೊಂಡಿಗೆ ಹೋಗ್ಬೇಕಂತೇಳಿ ಇಲ್ಲಿಗೆ ಬಂದ್ಬಿಟ್ಟಿದೆ ಸರ್. ಒಡೆಯೋ ಮೈಲಾರಲಿಂಗ ದೇವರ ದೇವ ಮಹಮಲ್ಲಾರಿ ಮುಲ್ಲೋಕದ ಒಡೆಯೋ ಮೈಲಾರಲಿಂಗ ಜಗತ್ತ ಗುರುವೇ ಜಂಗಮ ದೇವ ಜಗಕ್ಕ ಒಡೆಯನು ಮೈಲಾರಲಿಂಗ ಜಗತ್ತ ಗುರುವೇ ಜಂಗಮ ದೇವ ಜಗಕ್ಕ ಒಡೆಯನು ಮೈಲಾರಲಿಂಗ. ವೀಕ್ಷಕರೇ, ಅದ್ಭುತವಾದ ಈ ಕ್ಷೇತ್ರ ತಪ್ಪದೇ ಒಂದು ಬಾರಿ ನೀವು ಬಂದು ದರ್ಶನ ಮಾಡಿಕೊಂಡು ಹೋಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಿಯ ವೀಕ್ಷಕರೇ, ನೀವು ವೀಕ್ಷಿಸುತ್ತಿರುವ ದೃಶ್ಯಗಳು ಒಮ್ಮೆ ಕಣ್ತುಂಬ ನೋಡಿ. ಇದು ಮಲ್ಲಯ್ಯನ ದೋಣಿ ಎಂದೇ ಪ್ರಸಿದ್ಧ. ಇಲ್ಲಿ 12 ದೋಣಿಗಳಿವೆ. ಈ ದೋಣಿಯ ವಿಶೇಷತೆ ಏನಂದ್ರೆ ಸದಾ ಅನ್ನ ಪ್ರಸಾದದಿಂದ ಇದು ಕೂಡಿರುತ್ತೆ. ಮೈಲಾರಲಿಂಗ ನಾವೀಗ ಚೌಡೇಶ್ವರಿ ಅಮ್ಮನವರ ದರ್ಶನ ಮಾಡಿಕೊಳ್ಳೋಣ. ಕಲಬುರಗಿ ಜಿಲ್ಲೆಯ ಮೈಲಾರಲಿಂಗೇಶ್ವರ ಗುಡ್ಡದ ಮೇಲಿರುವ ಚೌಡೇಶ್ವರಿ ಅಮ್ಮನವರು ದರ್ಶನ ಮಾಡಿಕೊಳ್ಳುತ್ತಿದ್ದೀವಿ. ವೀಕ್ಷಕರೇ, ನಾವಿಲ್ಲಿ ಹೆಗ್ಗಣ ಪ್ರಧಾನಿಯ ದರ್ಶನ ಮಾಡುತ್ತಿದ್ದೇವೆ. ಅರ್ಚಕರನ್ನು ನಾವು ಕೇಳೋಣ, ಇಲ್ಲಿ ಹೆಗ್ಗಣ ಪ್ರಧಾನಿಯ ಬಗ್ಗೆ ವಿಶೇಷತೆ ಏನಂದು. ಇಲ್ಲಿ ಹೆಗ್ಗಣ ಪ್ರಧಾನಿಯ ವಿಶೇಷತೆ ಸೇವಕಾರಿ ಹಾಂ ರೀ, ಮೊದಲಿಂದ ಸೇವೆ ಮಾಡ್ಕೊಂಡು ಅದಕ್ಕೆ ಹಾಂ ರೀ. ಇಲ್ಲಿ ಮಲ್ಲಯ್ಯನ ಸೇವಕ ಎಂದೇ ಪ್ರಸಿದ್ಧವಾಗಿರುವಂಥ ಹೆಗ್ಗಣ ಪ್ರಧಾನಿ ಅಂತ ಹೇಳ್ಬೋದು. ವೀಕ್ಷಕರೇ, ಮೈಲಾರಲಿಂಗೇಶ್ವರರ ಸೇವಕನಾದ ಹೆಗ್ಗಣ ಪ್ರಧಾನಿ ಇವರನ್ನು ನಾವು ಈಗ ದರ್ಶನ ಮಾಡಿಕೊಂಡು ಮುಂದೆ ಹೋಗೋಣ. ವೀಕ್ಷಕರೇ, ನಾವು ನಮ್ಮ ಸಹ ಕುಟುಂಬದೊಂದಿಗೆ ಈಗ ವಿಘ್ನ ವಿನಾಶಕನ ದರ್ಶನ ಪಡೆಯಲಿದ್ದೇವೆ. ಹಾಗೂ ಇಲ್ಲಿ ನಾವು ಅಕ್ಕ ಮಹಾದೇವಿಯ ದರ್ಶನ ಕೂಡ ಸಹ ಕುಟುಂಬದೊಂದಿಗೆ ಪಡೆದೆವು. ಮಹಾಲಿಂಗವನಾಗಿ ನೆಲೆಸಿದನು ಎಲ್ಲೋ ಮಹಿಳಾರಲಿಂಗ. ವೀಕ್ಷಕರೇ, ನಾವೀಗ ತುಪ್ಪದ ಮಲ್ಲಯ್ಯ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿ ಅರ್ಚಕರು ಏನು ಹೇಳ್ತಾರೆ ತುಪ್ಪದ ಮಲ್ಲಯ್ಯ ಬಗ್ಗೆ ಕೇಳೋಣ. ಅರ್ಚಕರೇ, ತಮ್ಮ ಹೆಸರು? ನಮ್ಮ ಹೆಸರು ಈಶ್ವರ್ ಅಂತ. ತುಪ್ಪದ ಮಲ್ಲಯ್ಯ ಮತ್ತೆ ಏನೇ ಭಕ್ತಾದಿಗಳು ಏನೇ ಪಡ್ಕೊಂಡ್ರು ತುಪ್ಪ ಆಗಲಿ ಎಣ್ಣೆ ಆಗಲಿ ಆಗಲಿ ಮತ್ತೇನೇ ಆದರೂ ಇಲ್ಲಿ ಮೇಲೋ ದೀಪ ಅವ್ರಿಗೆ ತಿರುಸ್ತೀವಿ. ಅಂದರೆ ಇಲ್ಲಿ ದೀಪ ಹಚ್ಚೋದು ನಾವೇ ದೀಪ ಹಚ್ಚೋದು ನಾವೇ ಹಚ್ಚೋದು. ಇಲ್ಲಿ ಜಾತ್ರೆ ಯಾವಾಗ ಆಗುತ್ತೆ? ಸಂಕ್ರಾಂತಿ ಮತ್ತು ದೀಪಾವಳಿ ವರ್ಷದಲ್ಲಿ 2 ದಿನ ಇಲ್ಲಿ ಜಾತ್ರೆ ನಡೆಯುತ್ತೆ. ಸಂಕ್ರಾಂತಿ ಮತ್ತು ದೀಪಾವಳಿ ವರ್ಷದಲ್ಲಿ 2 ದಿವಸ. ಸಂಕ್ರಾಂತಿಗೆ ಯಾವಾಗ ಆಗ್ತದೆ? ಜನವರಿ 14 ಸಂಕ್ರಾಂತಿ. ಆ ದಿನದಿಂದ ಇಲ್ಲಿ ಜಾತ್ರೆ ನಡೆಯುತ್ತೆ. ಅವತ್ತಿನ ದಿನ ವಿಶೇಷತೆ ಏನಂದ್ರೆ ಇಲ್ಲಿ ದೀಪ ಹಚ್ಚಿಟ್ಟೆ ಮೇಲೆ ಮುಂದಿನ ಕಾರ್ಯಕ್ರಮ ನಡೆಯುತ್ತೆ. ವೀಕ್ಷಕರೇ, ಇಲ್ಲೊಂದು ದೊಡ್ಡ ಗುಡ್ಡ ಇದೆ. ಗುಡ್ಡದ ಮೇಲೆ ಸಣ್ಣದೊಂದು ಕಲ್ಲು, ಅದರಲ್ಲಿ ಮತ್ತು ಒಂದು ದೀಪ ಇದೆ. ಈ ದೀಪ ಹಚ್ಬೇಕಂತಂದ್ರೆ ನೋಡ್ಬೇಕಂತ ನಾವು ಈ ಜಗದಿಂದ ಬೆನ್ನು ಹಚ್ಕೊಂಡು ಹೋಗಿ ಪೂಜಾರಿ ಈ ಸಂತೆ ಹೋಗೋದು ಆಮೇಲೆ ತಗೊಳ್ಬೋದು. ಈ ಸಂತೆ ಹೋಗಿ ಮ್ಯಾಗ ಹೋಗಿ ಯಾರು ಹಚ್ತಾರೆ ಇಲ್ಲಿ? ನಾವೇ ಹಚ್ಚೋದು. ನಾವು ನಮ್ಮ ಹೆಸರು ಈಶ್ವರ. ಪೂಜಾರಿ ಪೂಜಾರಿ ತುಪ್ಪದ ಪೂಜಾರಿ ಅಂತ. ಬಟ್ ಇಲ್ಲಿ ವಿಶೇಷ ಅಂತಂದ್ರೆ ಒಳ್ಳೊಂದು ಆಕಳ ಸಗಣಿ ಇರುತ್ತಲ್ಲ, ಅದರದ್ದೇ ದೀಪ ಬತ್ತಿ ಮಾಡೋದು. ಬತ್ತಿ ಮಾಡಿಬಿಟ್ಟು ಹಚ್ಚೋದು. ದೀಪ ಆಗಲಿ ಏನೇ ಅವರ ಹರಕೆಯನ್ನು ಹರಕೆ ಪೂಜಾರಿಗಳು ಕಾರ್ಯಕ್ರಮ ಮಾಡ್ತಾರೆ. ತುಪ್ಪದ ಮಲ್ಲಯ್ಯ ಈ ಕಾರ್ಯಕ್ರಮ
ತುಂಬ ಖುಷಿ ಅನಿಸುತ್ತೆ. ನಾವು ಮಲ್ಲಯ್ಯನ ದರ್ಶನ ಮಾಡ್ತಾ ಇದ್ದೇವೆ ಮತ್ತು ಇಲ್ಲಿ ತುಪ್ಪದ ದೇವರ ಬಗ್ಗೆ ಕೆಲವು ಮಾತುಗಳನ್ನು ಹೇಳಿದಂಥ ವಿಷಯವರಾದ ಅರ್ಚಕರ ಬಗ್ಗೆ ಧನ್ಯವಾದಗಳು ಅರ್ಚಕರೇ. ಮಾನವ ಜನ್ಮ ಇದು ಮದುವೆಗೆ ಬೀಳುತ್ತದ, ಮಾನವ ಜನ್ಮ ಇದು ಮದುವೆಗೆ ಬೀಳುತ್ತದ. ತಂದೆ ತಾಯಿ ಪಾದ ಶಿವನಾಮ ಮಂತ್ರ ನುಡಿ ಒಂದೇ ಸೌನ ಆಹಾ ಮಾನವ ಜನ್ಮ ಮಾನವ ಜನ್ಮ ತಂಗಿ ಮದುವೆಗೆ ಬೀಳುತ್ತಾದ. ಕಂಡನ ಸೇವ ಮಾಡು ದಿನದೇನ ಶಿವನಾಮ ಮಂತ್ರ ನಿನಗ ಆಜೀವನ ಭವ ಮಗವೋ ಒಂದು ಮಾಚ ಒತ್ತಳದಲ್ಲಿ ಔಷಧೋಣ ಅಂಗಾಲು ಒಳಗ ನಡಿತಾಂಬೋ ನಾಡಿ ಜ್ಞಾನ ಕೈ ಮಚ್ಚನಾಡಿ ಬೆಳೆಯ ದಿನ ನಾಡಿಗೆ ಜ್ಞಾನ ಕೈ ಮಚ್ಚನವುದು ಅಟನಾಡಿ ಬೆಳೆಯ ಗೌಡ ಮಾತನಾಡು ಸರಳ ಕ್ರಮಾಡು ನಾಡಿ ನಮ್ಮ ಕಂಡೆ ಅಣ್ಣ ಆದಿಗೊಂಡ ಸೌಕರ ಸಾಗಿ ದಾನ ಧರ್ಮ ಮತ್ತಳ ನಿಗಮದೇನ ದಾನ ಧರ್ಮ ಮತ್ತಳ ನಿಗಮದೇನ ಮುರಿ ಮರೆಯ ದೋರಿ ನಾವು ಕಾಂದಾನೆ ಮುರಿ ಮರೆಯ ದೋರಿ ನಾವು ಕಾಂದಾನೆ ಹೋಲಿಸಿ ನಾವು ಮನಿತಾನ ಹೋಲಿಸಿ ನಾವು ಮನಿತಾನ ಆಗೋಳ ಎತ್ತು ಕಾಂದಾನೆ ಆಗೋಳ ಎತ್ತು ಕಾಂದಾನೆ ಧನ ಧರ್ಮ ದೇಶದೊಳಗೆ ಕಾಸ ಮೈದಪುರ ವಿಷಮದೇಶನು ದಯದಿಂದ ಪದನಾಡಿ ಬೆಳೆಯ ಪದನಾಡಿ ಬೆಳೆಯ ದೇಶದೊಳಗೆ ಕಾಸ ನರಸಲಿ ದಯದಿಂದ ಪದನಾಡಿ ಬೆಳೆಯ ದಿನ ದಿನ ಪದನಾಡಿ ಬೆಳೆಯ ದಿನ ದಿನ ಬದಲಿ ಸಳಜಾವ ಮನ ಮನ ಶ್ರೀ ಶ್ರೀ ಶಿವಕುಮಾರ ಸರ್ಕಲ್ ಕಟ್ಟಿವಿ ವರ್ಷಕ್ಕೊಮ್ಮೆ ಜಾತ್ರೆ ಈ ಗುಡ್ಡದಲ್ಲಿ ನೆಲೆಸಿರುವಂತಹ ಮೈಲಾರಲಿಂಗೇಶ್ವರನ ದರ್ಶನ ಮಾಡಿಕೊಂಡು ನಾವು ಈಗ ಮರಳುತ್ತಿದ್ದೇವೆ. ಇಲ್ಲಿ ವಿಶೇಷತೆ ಏನೆಂದರೆ ದಿನವಿಡೀ ಯಾವಾಗಲೂ ಬಂದು ಜನರ ಸರಗರವೇ ಮೆರೆದಿರುತ್ತೆ. ಮೈಲಾಪುರದ ಮಹಾದ್ವಾರದ ಎಡಭಾಗದಿಂದ ರಾಯಚೂರಿಗೆ ಹೋಗುವ ಮಾರ್ಗದಲ್ಲಿ ನಿತ್ಯ ಅನ್ನದಾಸೋಹ ಬರುವ ಭಕ್ತರಿಗೆ ಕೈ ಬೀಸಿ ಕರೆಯುತ್ತದೆ. ಇಲ್ಲಿ ಬಂದು ಭಕ್ತರು ಊಟವನ್ನು ಸವಿದು ತಣ್ಣನೆಯ ಗಾಳಿಯಲ್ಲಿ ವಿಶ್ರಾಂತಿ ಪಡೆಯುತ್ತಾರೆ. ಮಹಾಲಿಂಗವನಾಗಿ ನೆಲೆಸಿದನು ಎಲ್ಲೋ ಮಹಿಳಾರಲಿಂಗ ಮಹಾಲಿಂಗವನಾಗಿ ನೆಲೆಸಿದನು ಮಲ್ಲೋ ಮಹಿಳಾರಲಿಂಗ. ಕಲಬುರಗಿ ಜಿಲ್ಲೆ ಯಾದಗಿರಿ ತಾಲೂಕು ಮೈಲಾಪುರ ಗುಡ್ಡೋ ಮಹಿಳಾರಲಿಂಗ. ಕಲಬುರಗಿ ಜಿಲ್ಲೆ ಯಾದಗಿರಿ ತಾಲೂಕು ಮೈಲಾಪುರ ಗುಡ್ಡೋ ಮಹಿಳಾರಲಿಂಗ. ದೇಶ
ದೇಶದೊಳಗ ಮಲ್ಲಹರಿಯ ಮಹಿಮೆ ಇಬ್ಬರಿಗೆ ಊರಲ್ಲೋ ಮೈಲಾರಿ ಲಿಂಗ ದೇಶದೊಳಗ ಮಲ್ಲಾರಿಯ ಮಹಿಮೆ ಇಬ್ಬರಿಗೆ ಊರಲ್ಲೋ ಮೈಲಾರಿ ಲಿಂಗ ಕೈತಾಲಿ ಜಂಟಿ ನಗಾರಿ ಬರಿಸುತ್ತಾಡೋ ನಾವೆಲ್ಲೋ ಮೈಲಾರಿ ಲಿಂಗ ತಾರಿ ಜಂತಿ ನಗಾರಿ ಬರಿಸುತ್ತಾ ಸಮಸ್ತ ನಾಡಿನ ಭಕ್ತರಿಗೆಲ್ಲರಿಗೂ ಒಂದು ಮನವಿ. ನೀವು ಕೂಡ ಒಮ್ಮೆಯಾದರೂ ನಿಮ್ಮ ಸಹ ಕುಟುಂಬದೊಂದಿಗೆ ಬಂದು ಶ್ರೀ ಮೈಲಾರಲಿಂಗೇಶ್ವರ ದರ್ಶನ ಪಡೆದು ಪುನೀತರಾಗಬೇಕೆನ್ನೋದೇ ನನ್ನ ಆಸೆ. ಹಾಗಾದ್ರೆ ಬರ್ತೀರಲ್ಲ?